ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳು 12, 13, 14, 15, 16ನೇ ತಾರೀಕು ಇಬ್ಬರು ದುಷ್ಟ ಮಹಿಳೆಯರು ನಿಮ್ಮ ಮೇಲೆ ದ್ವೇಷದಿಂದ ನಿಮ್ಮ ಜೀವನವನ್ನು ಸುಟ್ಟು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ 4-5 ದಿನಗಳಲ್ಲಿ ನಿಮಗೆ ಏನು ನಡೆಯುತ್ತದೆ? ಕನ್ಯಾ ರಾಶಿಯವರೇ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಇಬ್ಬರು ಹುಚ್ಚು ಮಹಿಳೆಯರು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗವನ್ನು ಮಾಡ್ತಿದ್ದಾರೆ. ಅವರು ನಿಮ್ಮ ಮೇಲೆ ಅಪಾರ ದ್ವೇಷದಿಂದ ಹುರಿಯುತ್ತಿದ್ದಾರೆ. ಜಾಗರೂಕರಾಗಿರಬೇಕು. ನೀವು ಎಷ್ಟೇ ಕೆಲಸಗಳನ್ನು ಮಾಡುತ್ತಿದ್ದರೂ ಕೂಡ ಎಲ್ಲವನ್ನ ಸ್ವಲ್ಪದ ಸಮಯವರೆಗೆ ನಿಲ್ಲಿಸಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಏಕಾಂಗಿಯಾಗಿ ಕುಳಿತು ತಿಳಿದುಕೊಳ್ಳಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಅನುಭವಿಸುವಂತಹ ನಷ್ಟ ಕಷ್ಟಗಳನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಅವರು ನಿಮ್ಮ ಮೇಲೆ ಇನ್ನೂ ಹೆಚ್ಚು ಅನೇಕ ಕೆಟ್ಟ ಪ್ರಯೋಗವನ್ನು ಮಾಡ್ತಿದ್ದಾರೆ. ಯಾರು ಏನು ಮಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿ ಅಪಘಾತಕ್ಕೆ ಒಳಗಾಗುತ್ತೀರಾ. ಈ ವಿಡಿಯೋದಲ್ಲಿ ಅವರು ಯಾರೆಂದು ನಿಮಗೆ ಅವರ ಹೆಸರಿನೊಂದಿಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆದ್ದರಿಂದ ಅದಲ್ಲದೆ ವಿಡಿಯೋವನ್ನು ನೋಡುವ ಮೊದಲು ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ಸಣ್ಣ ಮಾಹಿತಿ ನಿಮ್ಮ ಜೀವನವನ್ನು ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಕಷ್ಟಗಳಿಗೂ ಕೂಡ ಆ ಕೆಟ್ಟ ಮಹಿಳೆಯರೇ ಕಾರಣವಾಗಿರ್ತಾರೆ. ಆ ದುಷ್ಟ ಮಹಿಳೆಯರು ಈ ರಾಶಿ ಚಕ್ರ ಚಿಹ್ನೆಯ ಬೇರೆಯ ಜನರನ್ನು ತಲುಪಿದರೆ ಖಂಡಿತವಾಗಿ ನಿಮಗೆ ಸ್ವಲ್ಪ ಪ್ರೇರೇಪಣೆ ಸಿಗುತ್ತದೆ. ನಿಜವಾಗಿಯೂ ದೇವರು ಕೆಲವು ರೂಪಗಳಲ್ಲಿ ನಿಮಗೆ ಹಲವಾರು ಮುನ್ನೆಚ್ಚರಿಕೆಗಳನ್ನು ಕೊಡ್ತಾನೆ ಇರ್ತಾನೆ. ಅವುಗಳನ್ನು ಬಳಸುವಂಥವರು ಅದೃಷ್ಟವಂತರು. ನೀವು ಅದು ಸರಿ ಎಂದು ಹೇಳಿ ಅದನ್ನು ಎಸೆದರೆ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ಅಪಾಯಗಳು ಬರದೇ ಇರುವಂತಹ ತಡೆಯುವಂತಹ ಮಾಹಿತಿ ಇದರಲ್ಲಿರುತ್ತೆ. ನೀವು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಅಪಘಾತಕ್ಕೆ ಒಳಗಾಗ್ತೀರಾ. ಆದ್ದರಿಂದ ಕನ್ಯಾ ರಾಶಿಯವರೇ, ಈಗ ದೇವರು ನಿಮಗೆ ವಿಶೇಷವಾಗಿ ಲಾಭವನ್ನು ಮತ್ತು ನಿಮ್ಮ ಕರ್ಮವನ್ನು ಶುದ್ಧ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆ ದುಷ್ಟ ಶಕ್ತಿಗಳು ದುಷ್ಟ ಜನರು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗವನ್ನು ಏಕೆ ಮಾಡುತ್ತಿದ್ದಾರೆ, ಇದರ ಹಿಂದಿನ ನಿಜವಾದಂತಹ ಅರ್ಥ ನಿಮಗೆ ತಿಳಿದಿದ್ದರೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಅವರ ಉದ್ದೇಶವೇನು ಅಂತ ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ತಲೆ ತೆತ್ತಾದರೂ ಸರಿ ನಿಮ್ಮನ್ನು ರಸ್ತೆಗೆ ಎಸೆಯಬೇಕು ಅಂತ, ನಿಮ್ಮ ಕುಟುಂಬವನ್ನು ತುಂಡು ತುಂಡಾಗಿ ನಾಶ ಮಾಡಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಹೀಗೆ ಮಾಡಿದರೆ ಅವರಿಗೆ ಸಂತೋಷ ಸಿಗುತ್ತದೆ, ತಮ್ಮ ಕಣ್ಣುಗಳಿಂದ ನೋಡಬಹುದು ಎಂದು ಅವರು ಹಲವಾರು ವರ್ಷಗಳಿಂದ ಬೆಂಕಿಯ ಮಳೆಯನ್ನು ಸುರಿಸ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿ ನಗು ಇರಬಾರದು, ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಒಳ್ಳೆಯ ಕಾರ್ಯಗಳು ಇರಬಾರದು, ಸಂತೋಷವನ್ನು ಕಾಣಬಾರದು, ಅಳು ದುಃಖ ಮತ್ತು ಕಣ್ಣೀರು ಹಾಗೆಯೇ ಇರಬೇಕು ಎನ್ನುವಂಥದ್ದು ಅವರ ಮನಸ್ಥಿತಿಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿರಬೇಕು, ನೀವು ನರಕವನ್ನು ಅನುಭವಿಸಬೇಕು, ನೀವು ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಬಳಲುತ್ತಿರಬೇಕು. ಆ ವಿಶೇಷವಾಗಿರುವಂತಹ ತೊಂದರೆಗಳಿಗೆ ಕಾರಣ ಆ ಇಬ್ಬರು ಹುಚ್ಚು ಮಹಿಳೆಯರು ನಿಮ್ಮ ಮೇಲೆ ಹಲವು ರೀತಿಯ ದುಷ್ಟ ಪ್ರಯೋಗವನ್ನು ಮಾಡಿಸುತ್ತಿದ್ದಾರೆ. ಆದ್ದರಿಂದ ನಾವು ಆ ಮಹಿಳೆಯರ ಹೆಸರನ್ನು ಖಂಡಿತವಾಗಿ ನಿಮಗೆ ತಿಳಿಸಿಕೊಡ್ತೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗ ನಿಮಗೆ ಆ ಇಬ್ಬರು ಹುಚ್ಚು ಮಹಿಳೆಯರ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಏಕೆಂದರೆ ಪುರುಷರು ಮಹಿಳೆಯರ ವಿಷಯಕ್ಕೆ ಬಂದಾಗ ತುಂಬ ಒಳಗೆ ನುಗ್ಗುತ್ತಾರೆ. ಆದ್ದರಿಂದ ಅವರು ಏನನ್ನಾದರೂ ಕೇಳಿದರೂ ಸಹ ಅವರು ಮನನೊಂದುಕೊಳ್ಳುತ್ತಾರೆ. ಅವರು ವಿಷಯಗಳನ್ನು ಬಿಟ್ಟುಕೊಡುತ್ತಲೇ ಇರುತ್ತಾರೆ. ಆದ್ದರಿಂದ ಯಾವುದೇ ಮಹಿಳೆಯರು ನಿಮ್ಮ ಬಗ್ಗೆ ಬಂದು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಸಂತೋಷದ ಬಗ್ಗೆ ಮತ್ತು ನಿಮ್ಮ ಯಶಸ್ಸಿನ ಬಗ್ಗೆ ಕೇಳಿದರೆ ಏನನ್ನು ಕೂಡ ನೀವು ಸ್ಪಷ್ಟವಾಗಿ ಹೇಳಬೇಡಿ. ಆದ್ದರಿಂದ ನಿಮ್ಮ ಹೆಗಲಿನ ಮೇಲೆ ಯಾವುದೇ ರೀತಿಯ ಹೊರೆಯನ್ನು ಹೊತ್ತಿರುವಂತಹ ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಮನೆಯ ಖರ್ಚನ್ನು ನಿಭಾಯಿಸುವಂತಹ ಪ್ರತಿಯೊಬ್ಬ ಪುರುಷನು ಕೂಡ ಹಲವಾರು ಕಷ್ಟಗಳನ್ನು ಎದುರಿಸುತ್ತಲೇ ಇರುತ್ತಾರೆ. ಆದರೂ ಕೂಡ ಕುಟುಂಬದಲ್ಲಿ ಬಂದಾಗ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ ಅಂದಾಗ ಯಾರಿಗೆ ತಾನೇ ಸಂತೋಷವಾಗುತ್ತೆ ಹೇಳಿ? ಅದೇ ರೀತಿ ನೀವು ಬಹಳಷ್ಟು ಕಷ್ಟವನ್ನು ಪಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳವಾಗುತ್ತೆ, ಸಂತೋಷವಿರೋದಿಲ್ಲ. ನಿಮ್ಮಿಂದ ಇಬ್ಬರು ಮಹಿಳೆಯರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಅವರು ಯಾಕೆ ತೊಂದರೆ ಕೊಡ್ತಿದ್ದಾರೆ ಅಂದರೆ, ಅವರು ನಿಮ್ಮನ್ನು ಮೊದಲು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು. ನಿಮ್ಮಿಂದ ಅವರು ಏನೇನೋ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಆ ನಿರೀಕ್ಷೆ ಎಲ್ಲ ಸುಳ್ಳಾದ ನಂತರ ನೀವು ಬೇರೆ ಹುಡುಗಿಯ ಜೊತೆ ಸಂತೋಷವಾಗಿರೋದನ್ನು ನೋಡಿ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಜೀವನವನ್ನು ನಾಶ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ಆದರೆ ಅವರು ಒಳ್ಳೆಯವರಾಗಿರಬಾರದು ಮತ್ತು ಅವರಿಗೆ ಅಂತಹ ಆಲೋಚನೆಗಳಿವೆ ಅಂತ ನಿಮಗೆ ಅನಿಸೋದೇ ಇಲ್ಲ. ಏಕೆಂದರೆ ನಿಮ್ಮ ಜೊತೆಗೆ ಅವರು ಒಳ್ಳೆಯ ಥರನೇ ನಡ್ಕೊಳ್ತಾರೆ. ಉತ್ತಮವಾಗಿರುವಂತಹ ಸ್ನೇಹಿತೆ ಥರನೇ ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತಾರೆ. ನಿಮ್ಮ ಸುತ್ತಲೂ ಅಂತಹ ಅನೇಕ ಜನ ಇರ್ತಾರೆ. ದುರದೃಷ್ಟವಶಾತ್ ಈ ಜನರ ಜೀವನದಲ್ಲಿ ಅವರು ಇಬ್ಬರು ಮಹಿಳೆಯರ ರೂಪದಲ್ಲಿ ಕೂಡ ಇರುತ್ತಾರೆ. ಅದರಲ್ಲಿ ಮೊದಲನೆಯ ಮಹಿಳೆಯ ಹೆಸರೇನು? ಖಂಡಿತವಾಗಿ ಇಲ್ಲಿ ನಾನು ನಿಮಗೆ ಎಲ್ಲವನ್ನ ಹೇಳುತ್ತೇನೆ. ಅದು ಈ ರಾಶಿ ಚಕ್ರದ ಮಹಿಳೆಯರಾಗಿರಬಹುದು, ಅದು ಪುರುಷರಾಗಿರಬಹುದು, ಅದು ಯಾರಾದರೂ ಇರಬಹುದು, ನಿಮ್ಮ ಅಕ್ಕಪಕ್ಕದವರೇ ಆಗಿರಬಹುದು. ನಾನು ಹೇಳುವ ಪ್ರತಿಯೊಂದು ಮಾತನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಅವರು ತುಂಬ ಒಳ್ಳೆಯ ನೋಟವನ್ನು ಹೊಂದಿದ್ದಾರೆ. ಬೇರೆ ಹೇಳಿಕೆಯಲ್ಲಿ ಹೇಳಿದರೆ ಅವರು ತುಂಬಾ ಸುಂದರವಾಗಿರ್ತಾರೆ. ಅವರು ಗೊಂಬೆಯಂತೆ ಕಾಣಿಸ್ತಾರೆ, ಆದರೆ ಮನಸ್ಸಿನ ಒಳಗೆ ಬರೀ ವಿಷವೇ ಇರುತ್ತದೆ. ಈ ರಾಶಿ ಚಕ್ರ
ಚಕ್ರದ ಮಹಿಳೆಯರು ಪುರುಷರಾಗಿರಬಹುದು ಸುಂದರವಾಗಿರುವಂತಹ ಒಂದು ಮನಸ್ಥಿತಿಯನ್ನು ಯಾವುದೇ ಕಾರಣಕ್ಕೂ ಹೊಂದಿರೋದಿಲ್ಲ. ಒಳ್ಳೆಯ ಭಂಗಿಯ ಮಾತುಗಳನ್ನು ಆಡ್ತಾರೆ, ಉದ್ದನೆಯ ಕೂದಲುಗಳನ್ನು ಇಟ್ಕೊಂಡಿರ್ತಾರೆ, ಅಗಲವಾದ ಹಣೆ, ದೊಡ್ಡ ಕಣ್ಣುಗಳು, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಎತ್ತರ ಮತ್ತು ಕೂದಲುಗಳು ಅದ್ಭುತವಾಗಿರುತ್ತೆ. ಆರೋಗ್ಯ ಕೂಡ ತುಂಬ ಸುಂದರವಾಗಿರುತ್ತೆ. ಲಕ್ಷ್ಮಿಯ ಕನಸು ನನಸಾಗುತ್ತೆ. ಅದೇ ರೀತಿ ಮಹಿಳೆಯರು ನಿಮ್ಮ ಜೀವನದಲ್ಲಿ ಪುರುಷರನ್ನು ಆಕರ್ಷಣೆ ಮಾಡುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂತಹ ಸೌಂದರ್ಯವನ್ನು ಆರಾಧನೆ ಮಾಡುವಂತಹ ಕೆಲವು ಜನರ ಜೀವನದಲ್ಲಿ ಶಾಪವಾಗಿರುತ್ತದೆ. ಆ ಸೌಂದರ್ಯದಿಂದಾಗಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಅರ್ಥ ಕಾಣದ ಆ ಸೌಂದರ್ಯ ಖಂಡಿತವಾಗಿ, ಆದರೆ ಅದು ಅವರಲ್ಲಿ ಹುಟ್ಟುವ ಸೌಂದರ್ಯ, ದೇವರು ಕೊಟ್ಟ ಸೌಂದರ್ಯ ಮತ್ತು ಅವರ ಮನಸ್ಸುಗಳು ಒಳ್ಳೆಯದಾಗಿರೋದ್ರಿಂದ ಅವರ ಜೀವನದಲ್ಲಿ ಯಾವಾಗಲೂ ಕೂಡ ನೆಮ್ಮದಿಗೆ ದ್ವಿಗುಣವಾಗ್ತಾ ಹೋಗುತ್ತೆ. ಅವರು 10 ಜನರ ನಡುವೆ ಇದ್ರೂ ಕೂಡ ಅವರು ವಿಶೇಷವಾಗಿ ಮತ್ತು ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಅವರ ಸೌಂದರ್ಯ ಎಷ್ಟಿರುತ್ತೆ ಅಂತಂದರೆ ಅವರು ಯಾರನ್ನೇ ಕೂಡ ನೋಡಿದ್ರು ಆಶ್ಚರ್ಯ ಪಡ್ತಾರೆ ಮತ್ತು ಅವರ ಮನಸ್ಸು ಕೂಡ ಒಳ್ಳೆಯದಾಗಿರುತ್ತೆ. ಆದ್ದರಿಂದಾಗಿ ಸೌಂದರ್ಯ ಮತ್ತು ಒಳ್ಳೆಯ ಒಂದು ನಡತೆಯನ್ನು ಹೊಂದಿರುವಂತಹ ಕನ್ಯಾ ರಾಶಿಯವರಿಗೆ ಇಬ್ಬರು ಮಹಿಳೆಯರು ದುಷ್ಟತನದಿಂದ ನಿಮಗೆ ನಾಶವನ್ನು ಮಾಡೋದಕ್ಕೆ ಮನಸ್ಸಿನಲ್ಲಿ ಶಾಪವನ್ನು ಹಾಕ್ತಿದ್ದಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಹೇಳಿಗೆ ಯಶಸ್ಸನ್ನು ಪಡ್ಕೊಳ್ತಿದ್ದೀರಾ ಅದನ್ನು ನೋಡಿ ಅವರಿಗೆ ಸಹಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಆ ಇಬ್ಬರು ದುಷ್ಟ ಮಹಿಳೆಯರ ಹೆಸರಲ್ಲಿ ಮೊದಲನೇ ಹೆಸರು ಬಂದು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಇನ್ನು ಅವರು ನಿಮ್ಮ ಆರೋಗ್ಯದ ಮೇಲೆ ಕಣ್ಣು ಹಾಕ್ತಾರೆ, ನಿಮ್ಮ ಸೌಂದರ್ಯದ ಮೇಲೆ ಕಣ್ಣು ಹಾಕ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಆರಾಮದಾಯಕವಾಗಿರೋದನ್ನು ನೋಡಿ ಅವರು ಕುದಿಯುತ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ಒಟ್ಟಾರೆಯಾಗಿ ನಾಶಪಡಿಸುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಈ ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರೋದು ಒಳ್ಳೆಯದು. ನೀವು ಅವರನ್ನು ನಂಬಿ ನಿಮ್ಮ ಎಲ್ಲ ಗುಟ್ಟುಗಳನ್ನು ಅವ್ರ ಹತ್ರ ಹೇಳ್ಕೊಳ್ತೀರಾ, ಆದರೆ ಖಂಡಿತವಾಗಿ ಅವರು ನಿಮ್ಮವರಾಗಿರೋದಿಲ್ಲ. ನಿಮಗೆ ಹಲವಾರು ತೊಂದರೆಗಳನ್ನು ಕೊಡ್ತಿರ್ತಾರೆ, ಮೋಸವನ್ನು ಮಾಡಬೇಕು ಅಂತ ಹೊಂಚಾಗ್ತಿರ್ತಾರೆ. ಆದ್ದರಿಂದ ಖಂಡಿತವಾಗಿ ಏಪ್ರಿಲ್ 12ರಿಂದ 15ನೇ ತಾರೀಕಿನವರೆಗೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಕಟ್ಟಿಟ್ಟ ಬುತ್ತಿ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ 2ನೇ ಮಹಿಳೆ ಬಂದು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಮಹಿಳೆ ನಿಮ್ಮ ಜೀವನದಲ್ಲಿ ಹೆಚ್ಚು ತೊಂದರೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರು ನಿಮಗೆ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಕ್ರೆಡಿಟ್ಸನ್ನು ಅವ್ರು ತೆಗೆದುಕೊಳ್ಬೇಕು. ಏಕೆಂದರೆ ಅವರು ನಿಮ್ಮ ಕೆಲಸದ ಸ್ಥಳದಲ್ಲಿ ಇರಬಹುದು. ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಆಗ್ತಾ ಇರ್ತೀರಾ. ಅದನ್ನು ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ. ನೀವು ಯಾವುದೇ ಒಂದು ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರು ಕೂಡ ಅವರು ಅದನ್ನು ಕೆಟ್ಟದಾಗಿ ಅಂದ್ಕೊಳ್ತಾರೆ ಮತ್ತು ನಿಮಗೆ ನಾಶವನ್ನು ಬಯಸ್ತಾ ಇದ್ದಾರೆ. ಖಂಡಿತವಾಗಿ ಹೇಳಬಹುದಾದರೆ ನಾವು ಪ್ರೀತಿಸುವಂತಹ ಜನರು ನಮ್ಮ ಸ್ವಂತ ಜನರು, ನಾವು ಬಹಳ ನಂಬುವ ಜನರು, ನಮ್ಮ ರಕ್ತ ಸಂಬಂಧಿಗಳು, ನಾವು ಕುರುಡಾಗಿ ನಂಬುವಂಥವರು ನಮ್ಮನ್ನು ಅಳುವಂತೆ ಮಾಡಿದರೆ ನಾವು ಆ ನೋವಿನ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ದುರ್ಬಲರಾಗಿರುತ್ತೇವೆ ಮತ್ತು ನಿರ್ಲಕ್ಷ್ಯ ಮಾಡ್ತೇವೆ. ಅಥವಾ ಹೊರಗಿನ ಯಾರಾದರೂ ನಮ್ಮ ಬಗ್ಗೆ ಅಥವಾ ನಮ್ಮ ಕುಟುಂಬದ ಬಗ್ಗೆ ಬಹಿರಂಗಪಡಿಸಿದರೆ ನಾವು ಅವರನ್ನು ಕೀಳಾಗಿ ನೋಡುತ್ತೇವೆ. ಅಥವಾ ಯಾರಾದರೂ ತಪ್ಪು ಮಾಡುತ್ತಿದ್ದೇವೆ, ನಿಮ್ಮ ನಡುವೆ ಜಗಳಗಳನ್ನು ತರುತ್ತಿದ್ದಾರೆ, ನಿಮ್ಮ ಮಾತು ಕೇಳುವಂತೆ ನಟಿಸುತ್ತಿದ್ದಾರೆ ಅಂತ ಅಂದಾಗ ನಿಮಗೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಏಕೆಂದರೆ ನಮ್ಮ ಮಾತುಗಳನ್ನು ಕೇಳುವಂತಹ ವ್ಯಕ್ತಿ ಇದ್ದಾರೆ ಅಂತ ಸಂತೋಷವಾಗುತ್ತೆ. ಆದರೆ ಅವರು ನಿಮ್ಮ ಜೀವನದಲ್ಲಿ ಕಹಿಯಾಗಿ ನಗುತ್ತಿರುವಂತಹ ನಿಮ್ಮ ನಾಲ್ವರಲ್ಲಿ ಯಾವುದೇ ಮೌಲ್ಯವಿಲ್ಲದೆ ಗೌರವ ಮತ್ತು ಶಿಷ್ಟಾಚಾರ ಕಡಿಮೆ ಮಾಡುವಂತಹ ಜನರು. ಆದ್ದರಿಂದ ಕೆಲವು ವಿಷಯಗಳನ್ನು ರಹಸ್ಯವಾಗಿ, ಅಂದರೆ ನಾವು ಅವುಗಳನ್ನು ಮರೆಯುತ್ತೇವೆ ಮತ್ತು ನಾವು ಅವುಗಳನ್ನು ನಮ್ಮೊಳಗೆ ಇಟ್ಟುಕೊಳ್ಳುತ್ತೇವೆ. ನೀವು ಅಂತಹ ಬಹಳಷ್ಟು ವಿಷಯಗಳನ್ನು ಅನುಭವಿಸ್ತಾ ಬಂದಿದ್ದೀರಾ ಎಂದು ಸ್ಪಷ್ಟವಾಗಿ ಹೇಳಬಹುದು. ಏಕೆಂದರೆ ಇಬ್ಬರು ಮಹಿಳೆಯರು ನಿಮ್ಮ ಜೀವನವನ್ನು ನರಕ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ನೋವು, ಕಷ್ಟ, ಅವಮಾನ, ನಿಂದನೆ, ಅನೇಕ ರೀತಿಯ ಅನಿರೀಕ್ಷಿತ ನೋವುಗಳು, ಕಣ್ಣೀರು ಮತ್ತು ಹೀಗೆ ಕಣ್ಮರೆಯಾಗದ ಹಲವು ರೀತಿಯ ನಿಂದನೆಗಳು, ಅಂದರೆ ಹಲವು ರೀತಿಯ ಒಂದು ತೊಂದರೆಗಳಿಗೆ ನಿಮ್ಮ ಮೇಲೆ ಹಲ್ಲೆಗಳು ಪ್ರತಿ ಸತಿ ನಡೀತಾ ಇತ್ತು. ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು. ಈ ರಾಶಿ ಚಕ್ರದ ಮಹಿಳೆಯರು ಮತ್ತು ಪುರುಷರಿಗೆ ನೀವು ಮಾಡಿದ ತಪ್ಪುಗಳನ್ನು ಮತ್ತು ಹಲವು ರೀತಿಯಲ್ಲಿ ಆರೋಪಿಸುವ ಶಕ್ತಿಯನ್ನು ಜನರು ಎಷ್ಟೋ ತೊಂದರೆಯನ್ನು ಕೊಟ್ಟಿದ್ದಾರೆ ಎಂಬುದು ನಿಮಗಷ್ಟೇ ಗೊತ್ತು. ಏಕೆಂದರೆ ಕನ್ಯಾ ರಾಶಿಯವರು ಬಹಳಷ್ಟು ಮೃದು ಸ್ವಭಾವದವರು, ಒಳ್ಳೆಯ ಮನಸ್ಸಿನವರು, ಯಾವುದೇ ಕಷ್ಟಗಳು ಬಂದರೂ ಕೂಡ ಒಳಗೆ ಇಟ್ಟುಕೊಳ್ಳುವಂಥವರು, ಊಹಿಸದೇ ಇರೋದಿಲ್ಲ. ಅಷ್ಟು ಒಳ್ಳೆಯತನವನ್ನು ನೀವು ಎಲ್ಲರಿಗೂ ಕೂಡ ನಂಬುತ್ತಾರೆ, ಬೇಗ ನಂಬಿಡ್ತೀರಾ ಜನಗಳನ್ನ. ಆದರೆ ಜನರು ನಿಮ್ಮ ನಂಬಿಕೆಯನ್ನು ದೌರ್ಬಲ್ಯವಾಗಿ ಮಾಡಿಕೊಂಡು ನೀವು ಕುರುಡರಾಗಿ ನಂಬುವಂಥವರು. ನಿಮ್ಮ ಜನರ ನಡುವೆ ಎಲ್ಲರೂ ಕೂಡ ಮೋಸ ಮಾಡ್ತಿದ್ದಾರೆ, ನಿಮಗೆ ಭಯಂಕರವಾದ ಮಾತುಗಳನ್ನು ಆಡ್ತಾರೆ. ಆದರೆ ನೀವು ಅನೇಕ ಹಿನ್ನಡೆಗಳನ್ನು ಎದುರಿಸ್ತಾ ಇದ್ದೀರಾ. ಆದರೆ ಈಗ ನೀವು ಅನೇಕ ರೀತಿಯ ಒಂದು ತೊಂದರೆಗಳನ್ನು, ಹೊಡೆತಗಳನ್ನು ತಿಂದಿರೋದ್ರಿಂದ ಈಗ ಸರಿ ಮಾಡ್ಕೊಳ್ಬೇಕು ಎಲ್ಲವನ್ನ. ಆ ಇಬ್ಬರು ಮಹಿಳೆಯರು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಬೋದು. ನಿಮಗೆ ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸು ಬರದೇ ಇರೋ ಥರ ಮಾಡ್ಬೋದು ಮತ್ತು ನೀವು ಅನೇಕ ರೀತಿಯ ಕಾಯಿಲೆಗಳಿಂದ ಬಳಲುವಂತೆ ಮಾಡ್ತಾರೆ. ನೀವು ಅದನ್ನು ಪರ್ಯಾಯವಾಗಿ ಬಳಸುತ್ತಾ ಬಂದರೆ, ಅವ್ರನ್ನ ನಂಬ್ಕೊಂಡು ನಿಮ್ಮೆಲ್ಲ ವಿಷಯಗಳನ್ನ ಹೇಳ್ಕೊಳ್ತಾ ಬಂದರೆ, ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾಟ ಮಂತ್ರ ತಂತ್ರ ಕುತಂತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಈ ಸಮಯದಲ್ಲಿ ನಿಮಗೆ ಬರುವಂಥ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಅವರು ಮಾಡಿಸುವಂತಹ
ಕಪ್ಪು ತಂತ್ರ ಮಂತ್ರಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಮತ್ತು ತಕ್ಷಣ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಆದ್ದರಿಂದ ಯಾವುದೇ ಒಬ್ಬ ಮಹಿಳೆ ಅಥವಾ ಪುರುಷ ನಿಮ್ಮ ಜೊತೆಗೆ ಮೊದಲಿಗೆ ಸ್ನೇಹವನ್ನು ಬೆಳೆಸಿದ್ರೆ ಅವರ ಜೊತೆಗೆ ಎಲ್ಲವನ್ನ ಕೂಡ ಹೇಳ್ಕೊಳ್ಬೇಡಿ. ನಿಮ್ಮ ಮನೆಯ ವಿಚಾರ, ಕುಟುಂಬ ವಿಚಾರವನ್ನು ಗೌಪ್ಯವಾಗಿ ಇಡಬೇಕು. ಬೇರೆ ಹೇಳಿಕೆಯಲ್ಲಿ ಹೇಳೋದಾದರೆ ತುಂಬಾನೇ ಜನರು ನಿಮ್ಮ ಮೇಲೆ ಇರುವಂತಹ ವಿಶೇಷವಾದ ಮನಸ್ಥಿತಿಯನ್ನು ನಾಶ ಮಾಡ್ತಾರೆ. ಯಾರು ಇಲ್ಲದ ಸ್ಥಳವಿದೆ ಅಂದರೆ ನಿಮ್ಮ ಮನೆಯ ಹತ್ತಿರ ಒಂದು ಸಣ್ಣ ಸ್ಥಳವಿದೆ, ಅಂತಹ ಸ್ಥಳಕ್ಕೆ ಹೋಗಿ ಅವರ ಹೆಸರುಗಳನ್ನು ಹೇಳಿ ಅದನ್ನು ಕೇಳಿ ಸ್ವಲ್ಪ ಆಳವಾದ ಒಂದು ಗೊಂದಲ ಬರುತ್ತದೆ. ಆ ರೀತಿಯಾದ ಬೀಜಗಳನ್ನು ಅಕ್ಕಿ ಒಳಗೆ ನೀವು ಹಾಕಿ ಇಟ್ಟರೆ ಖಂಡಿತವಾಗಿ ನಿಮಗೆ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಅಂದರೆ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಮೊದಲಿಗೆ ನೀವು 5 ಅರಿಶಿಣದ ಕೊಂಬನ್ನು ಅಕ್ಕಿ ಒಳಗಡೆ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಇರದೇ ಇರುವಂತಹ ಸ್ಥಳದಲ್ಲಿ, ಯಾರು ತುಳಿದೇ ಇರುವಂತಹ ಸ್ಥಳದಲ್ಲಿ ಹಳ್ಳವನ್ನು ತೋಡಿ ಮುಚ್ಚಿ ಬನ್ನಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಘರ್ಷಣೆಗಳು ದೂರವಾಗುತ್ತೆ. ನಿಮ್ಮ ಹೆಂಡತಿ ನಿಮ್ಮೊಳಗೆ ಜಗಳ, ನಿಮ್ಮ ಗಂಡನ ಜೊತೆ ಜಗಳ ಆಡ್ತಾ ಇದ್ರೆ, ಮಕ್ಕಳ ಜೊತೆ ಮನಸ್ತಾಪಗಳಿದ್ರೆ ಅದೆಲ್ಲ ದೂರವಾಗುತ್ತೆ. ಖಂಡಿತವಾಗಿ ನಿಮ್ಮ ವಿಷಯವನ್ನು ತಿಳಿದುಕೊಂಡು ನಿಮ್ಮ ಮೇಲೇನೆ ಅಸಡ್ಡೆಯನ್ನು ಮಾಡೋರು, ನಿಮ್ಮ ಮೇಲೆ ಶತ್ರುಗಳ ರೀತಿ ಪರಿಣಾಮವನ್ನು ಬೀರುವಂತಹ ಜನರನ್ನು ನಂಬೇಡಿ. ನೆನಪಿನಲ್ಲಿ ಇಟ್ಕೊಳ್ಬೇಕು, ನೀವು ಅದನ್ನು ಯಾವತ್ತೂ ಕೂಡ ಮಾಡಬೇಕು. ಜಾಗರೂಕರಾಗಿರಬೇಕು. ದೇವರ ಹೆಸರನ್ನು ನಾಮ ಜಪ ಮಾಡಬೇಕು. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ, ದುಷ್ಟತನದಿಂದ ಹೊರಬರಲು ಬಯಸಿದರೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಆಂಜನೇಯನನ್ನು ಹೆಚ್ಚಾಗಿ ಪೂಜಿಸೋದು, ಮಂಗಳವಾರ ಸ್ನಾನ ಮಾಡಿದ ನಂತರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋದು, ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಸಿಂಧೂರವನ್ನು ಹಚ್ಚಿ ಆಂಜನೇಯನ ಪಾದದ ಬಳಿ ಇರಿಸಿ ಅದನ್ನು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿದರೆ ಖಂಡಿತವಾಗಿ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತೆ. ಯಾವುದೇ ರೀತಿಯ ದುಷ್ಟ ಕಣ್ಣಿನ ಶಕ್ತಿ ಇರುವಂತಹ ಮಹಿಳೆಯರು ನಿಮಗೆ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು, ಲಾಭವನ್ನು ಕಂಡುಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ನೀವು ಶಕ್ತಿವಂತರು, ಬುದ್ಧಿವಂತರು ಮತ್ತು ಎಲ್ಲವನ್ನ ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ಹೊಂದಿರತಕ್ಕಂಥವ್ರು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೋಸ್ಕರ ಅಂತ ನಂಬಬೇಕು. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರಮುಖವಾದ ಘಟನೆಗಳು ನಡೀತಾ ಹೋಗುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ನಿವಾರಣೆಗೋಸ್ಕರ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.